ನನ್ನ ಮುದ್ದು ಮಕ್ಕಳೇ ನಮಸ್ಕಾರ. ಬನ್ನಿ, ಇವತ್ತು ಅಜ್ಜಿ ನಿಮ್ಗೊಂದು ಜಾದೂ ಲೋಕದ ಕಥೆ ಹೇಳ್ತೀನಿ. ಕೇಳೋಕೆಲ್ಲರ ರೆಡಿನಾ? ಹಾಗಾದ್ರೆ ಎಲ್ಲರೂ ಆರಾಮಾಗಿ ಕೂತ್ಕೋಬೇಕು, ಆಯ್ತಾ? ನಿಧಾನಕ್ಕೆ ಕಣ್ಣು ಮುಚ್ಕೊಳ್ಳಿ. ನಾನು ಹೇಳೋದನ್ನೆಲ್ಲ ಮನ್ಸಲ್ಲೇ ಒಂದು ಸುಂದರ ಚಿತ್ರದ ಹಾಗೆ ನೋಡ್ತಾ ಹೋಗಿ. ಒಂದಾನೊಂದೂರಲ್ಲಿ ಒಂದು ದೊಡ್ಡ ಬೆಟ್ಟದ ಕೆಳಗೆ ತುಂಬಾನೇ ಸುಂದರವಾದ ತಿಳಿಯಾದ ನೀರಿನ ಕೆರೆ ಇತ್ತು ಗೊತ್ತಾ? ಬೆಳಗ್ಗೆ ಸೂರ್ಯನ ಬಂಗಾರದ ಕಿರಣಗಳು ಆ ನೀರನ್ನ ಮುಟ್ಟಿದಾಗ ಚಿನ್ನದ ತರ ಹೊಳಿತಿತ್ತು. ಆ ಕೆರೆಯಲ್ಲಿ ಅದೆಷ್ಟು ಗುಲಾಬಿ ಬಿಳಿ ಕಮಲಗಳು, ಅಬ್ಬಾ, ಎಲ್ಲವೂ ನಗ್ತಾ ಇರೋವಾಗೆ ಕಾಣ್ತಿತ್ತು. ಅದೇ ಕೆರೆ ಪಕ್ಕದಲ್ಲಿ ಒಂದು ಮೃದುವಾದ ಹಸಿರೆಲೆ ಇತ್ತಲ್ವಾ, ಅದರ ಮೇಲೆ ಪಳಪಳ ಅಂತ ಹೊಳಿತಿರೋ ಹಸಿರು ಬಣ್ಣದ ದಪ್ಪ ದಪ್ಪ ಕಣ್ಣುಗಳಿರೋ ಒಂದು ಪುಟಾಣಿ ಕಪ್ಪೆ ವಾಸವಾಗಿತ್ತು. ಅದಕ್ಕೊಂದು ಮುದ್ದಾದ ಹೆಸರಿತ್ತು. ಏನದು ಗೊತ್ತಾ? ಕುಟ್ಟು. ಚೆನ್ನಾಗಿದೆ ಅಲ್ವಾ ಹೆಸರು? ನಮ್ಮ ಕುಟ್ಟು ಇದ್ನಲ್ಲ, ಅದಕ್ಕೆ ದಿನ ಪೂರ್ತಿ ಆಟ ಆಡೋದಂದ್ರೆ ಪ್ರಾಣ. ಒಂದು ತಾಮ್ರೆ ಎಲೆಯಿಂದ ಇನ್ನೊಂದಕ್ಕೆ ಟಪ್ಪಂತ ಜಿಗಿಯೋದು, ಆಮೇಲೆ ನೀರಿನಲ್ಲಿರೋ ಚಿಟ್ಟೆಗಳ ಜೊತೆ ರೇಸ್ ಮಾಡೋದು. ಸಂಜೆ ಆಯ್ತಾ ಸಾಕು, ಬೇಕ್ರೂಮ್ ಅಂತ ಒಂದು ಸಂಗೀತ ಕಚೇರಿಯೇ ಶುರು. ಹೀಗೆ ದಿನ ಖುಷಿ ಖುಷಿಯಾಗಿ ಆಟ ಆಡ್ಕೊಂಡಿದ್ದ ನಮ್ಮ ಕುಟ್ಟುಗೆ ಒಂದು ದಿನ ಕೆರೆ ಮಧ್ಯದಲ್ಲಿ ಏನೋ ಒಂದು ವಿಚಿತ್ರವಾದದ್ದು ಕಣ್ಣಿಗೆ ಬಿತ್ತು. ಅದು ಮುಂಚೆ ಯಾವತ್ತೂ ಅದನ್ನ ನೋಡಿರ್ಲಿಲ್ಲ. ಅದೊಂದು ಕಮಲ್ದ ಹೂವು. ಆದ್ರೆ ಅದು ಸುಮ್ಮನೆ ಹೂವಾಗಿರ್ಲಿಲ್ಲ. ಅದರ ಪ್ರತಿಯೊಂದು ಎಸಳಿಂದಾನೂ ನಕ್ಷತ್ರಗಳ ಥರ ಮೃದುವಾದ ಬೆಚ್ಚಗಿನ ಬೆಳಕು ಹೊರಗೆ ಬರ್ತಾಯಿತ್ತು. ಅಬ್ಬಾ, ಇಡೀ ಕೆರೆನೇ ಆ ಬೆಳಕಲ್ಲಿ ಮಿನುಕ್ತಾ ಇತ್ತು. ಇದನ್ನ ನೋಡಿ ಕುಟ್ಟುಗೆ ಆಶ್ಚರ್ಯವೋ ಆಶ್ಚರ್ಯ. ಅದು ತನಗೆ ತಾನೇ ಹೀಗೆ ಅಂದ್ಕೊಳ್ತು, ಅರೆರೇ, ಇದೇನಿದು ಇಷ್ಟೊಂದು ಮ್ಯಾಜಿಕ್ ಥರ ಹೊಳಿತಿದೆಯಲ್ಲ ಈ ಹೂವು? ಇದು ನಿಜವಾಗ್ಲೂ ಹೂವಾ ಅಥವಾ ಆಕಾಶದಿಂದ ಜಾರಿ ಕೆರೆಗೆ ಬಿದ್ದ ನಕ್ಷತ್ರನಾ ಅಂತ ಯೋಚನೆ ಮಾಡಿತು. ಕುಟ್ಟು ಹೀಗೆ ಯೋಚನೆ ಮಾಡ್ತಿದ್ದಾಗಲೇ ಆ ಕಮಲದಿಂದ ಜೇನಿನಷ್ಟು ಸಿಹಿಯಾದ ಒಂದು ಧ್ವನಿ ಕೇಳಿಸ್ತು. ಅದು ಹೇಳಿತು, ಕುಟ್ಟು, ನಾನು ಸುಮ್ನೆ ಕಮಲ ಅಲ್ಲ, ನಾನು ಜಾದೂ ಕಮಲ. ಯಾರ ಮನಸ್ಸು ಒಳ್ಳೇದಿರುತ್ತೋ, ಯಾರು ಬೇರೆಯವರಿಗೆ ಸಹಾಯ ಮಾಡ್ತಾರೋ, ನಾನು ಅವ್ರಿಗೆಲ್ಲ ಸಹಾಯ ಮಾಡ್ತೀನಿ ಅಂತ. ಅವು ಹೀಗೆ ಮಾತಾಡ್ತಿದ್ವಲ್ಲ, ಅಷ್ಟ್ರಲ್ಲೇ ಅಯ್ಯಯ್ಯೋ ಪಾಪ, ಅಲ್ಲೊಂದು ಪುಟ್ಟ ಜೇನುನೊಣ. ಅದರ ರೆಕ್ಕೆಗೆ ನೀರ್ ತಾಗ್ಬಿಟ್ಟಿತ್ತು. ಅದಕ್ಕೆ ಹಾರಕ್ಕೆ ಆಗ್ತಿರ್ಲಿಲ್ಲ. ನೀರ್ನಲ್ಲಿ ಮುಳುಗ್ತಾ ಏಳ್ತಾ ತನ್ನ ಜೀವ ಉಳಿಸ್ಕೊಳ್ಳೋಕೆ ಒದ್ದಾಡ್ತಿತ್ತು. ಇದನ್ನು ನೋಡಿದ ತಕ್ಷಣ ನಮ್ಮ ಕುಟ್ಟು ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡ್ಲಿಲ್ಲ. ತನ್ನಲ್ಲಿದ್ದ ಶಕ್ತಿನೆಲ್ಲ ಹಾಕಿ ಫಳಾರಂತ ಒಂದೇ ಜಿಗಿತ ನೇರವಾಗಿ ಆ ನೊಣದತ್ರ ಹೋಗಿಬಿಡ್ತು. ತನ್ನ ಉದ್ದದ ನಾಲಿಗೆ ಇದೆಯಲ್ವಾ, ಅದನ್ನ ಹೊರಗೆ ಚಾಚಿ ತುಂಬನೇ ಮೆಲ್ಲಿಗೆ ಆ ನೊಣವನ್ನ ಹಿಡಿದು ಪಕ್ಕದಲ್ಲೇ ಇದ್ದ ಒಂದು ಹಸಿರು ಎಲೆ ಮೇಲೆ ಸೇಫಾಗಿ ಇಟ್ಟು ಆ ಪುಟ್ಟ ಜೀವ ಆಗ ನಿಟ್ಟುಸಿರು ಬಿಡ್ತು. ಕುಟ್ಟುವಿನ ಈ ಒಳ್ಳೆಯ ಗುಣವನ್ನ ನೋಡಿ ಜಾದೂ ಕಮಲಕ್ಕೆ ಎಷ್ಟು ಸಂತೋಷ ಆಯ್ತು ಅಂದ್ರೆ, ಅಬ್ಬಬ್ಬಾ, ಅದು ಇನ್ನೂ ಜಾಸ್ತಿ ಹೊಳೆಯೋಕ್ ಶುರು ಮಾಡ್ತು. 1000 ಸೂರ್ಯರು ಒಟ್ಟಿಗೆ ಬಂದ ಹಾಗೆ ಇಡೀ ಕೆರೆನೇ ಬೆಳಕಿನಿಂದ ತುಂಬಿ ಹೋಯ್ತು. ಆ ಬೆಳಕಿನ ಜೊತೆಗೆ ಕಮಲದ ಎಸಳುಗಳ ಮೇಲೆ ಮುತ್ತು ರತ್ನಗಳ ಥರ ಕಾಣೋ, ಬಾಯಲ್ಲಿ ನೀರುರಿಸೋ ಅದೆಷ್ಟು ಸಿಹಿಯಾದ ಹಣ್ಣುಗಳು ಬಂದ್ಬಿಟ್ವು. ಕೆಂಪು, ಹಳದಿ, ನೀಲಿ, ಮಳೆಬಿಲ್ಲಲ್ಲಿದ್ದ ಎಲ್ಲಾ ಬಣ್ಣದ ಹಣ್ಣುಗಳು ಅಲ್ಲಿದ್ವು. ನಮ್ಮ ಕುಟ್ಟುಗೆ ಇದನ್ನೆಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಯ್ತು. ಆದ್ರೆ ನೋಡಿ, ಆ ಜಾದೂ ಹಣ್ಣುಗಳನ್ನ ತಾನೊಬ್ಬನೇ ತಿನ್ಲಿಲ್ಲ. ತನ್ನೆಲ್ಲ ಫ್ರೆಂಡ್ಸ್, ಚಿಲಿಪಿಲಿ ಅಂತ ಕೂಗೋ ಹಕ್ಕಿಗಳು, ಬಣ್ಣ ಬಣ್ಣದ ಚಿಟ್ಟೆಗಳು, ನೀರ್ನೊಳಗಿರೋ ಮೀನುಗಳು ಎಲ್ಲರನ್ನೂ ಪ್ರೀತಿಯಿಂದ ಕರೆದು ಎಲ್ಲರಿಗೂ ಆ ಹಣ್ಣುಗಳನ್ನ ಹಂಚಿ ತಿನ್ನೋಣ ಅಂತ ಹೇಳ್ತು. ಆ ಸಿಹಿಯಾದ ಹಣ್ಣುಗಳನ್ನ ತಿಂದು ಎಲ್ಲರ ಹೊಟ್ಟೆನೂ ತುಂಬಿತು, ಮನಸ್ಸು ಕೂಡ ತುಂಬಿತು. ಎಲ್ಲರೂ ಸೇರಿ ಕುಟ್ಟುಗೂ ಆ ಜಾದೂ ಕಮಲಕ್ಕೂ ಥ್ಯಾಂಕ್ಸ್ ಹೇಳ್ತಾ ಹಾಡಿ ಕುಣಿದು ಎಂಜಾಯ್ ಮಾಡಿದ್ರು. ಅವರ ಖುಷಿಯ ಹಾಡು ಗಾಳಿಯಲ್ಲಿ ತೇಳ್ತಾ ಇಡೀ ಕಾಡನ್ನೇ ತುಂಬಿಕೊಂಡಿತ್ತು. ನೋಡಿದ್ರಲ್ಲ ನನ್ನ ಚಿನ್ನಗಳೇ, ಈ ಕಥೆಯಿಂದ ಏನ್ ಗೊತ್ತಾಯ್ತು? ನಮ್ಮ ಮನಸ್ಸಲ್ಲಿ ದಯೆ ಇದ್ರೆ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದ್ರೆ, ಆ ಒಳ್ಳೆತನವೇ ನಮ್ಗ್ ಸಿಗೋ ದೊಡ್ಡ ಗಿಫ್ಟ್. ಅದೇ ಅಲ್ವಾ ನಿಜವಾದ ಮ್ಯಾಜಿಕ್. ಯಾವಾಗ್ಲೂ ಖುಷಿಯಾಗಿರೋಕೆ ಇದಕ್ಕಿಂತ ಒಳ್ಳೆಯ ದಾರಿ ಇನ್ನೊಂದಿಲ್ಲ. ಸರಿ ತಾನೆ? ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.